ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, NRIಗಳ ಆಸ್ತಿ, ಭಾರತದಲ್ಲಿರೋ NRIಗಳ ಆಸ್ತಿ ಕೋಟಿ ಕೋಟಿ ಮೌಲ್ಯದ ಪಿತ್ರಾರ್ಜಿತ ಆಸ್ತಿ ಲಾಸ್ ಆಗ್ತಾ ಇದೆ. NRIಗಳು ತಮ್ಮ ಪೂರ್ವಜರಿಂದ ಬಂದ ಹಣ ಆಸ್ತಿಯನ್ನು ಕಳ್ಕೊಳ್ತಿದ್ದಾರೆ. ಕಾರಣ ಇದೊಂದೇ ಒಂದು ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ಸಿಗದೆ ತಮ್ಮ ಆಸ್ತಿಯನ್ನು ತಮ್ಮದು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕಾಗದೆ ಕೈತಪ್ಪಿ ಹೋಗಿದೆ ತುಂಬ ಜನಕ್ಕೆ. ಹಾಗಾದರೆ ಯಾವುದು ಈ ಡಾಕ್ಯುಮೆಂಟ್? ಇದು ಪಡ್ಕೊಳ್ಳೋದು ಹೇಗೆ? NRIಗಳು ಭಾರತದಲ್ಲಿರೋ ಆ್ಯಸೆಟ್ಸ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. NRIಗಳಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ನಿಮ್ಮ NRI ಸ್ನೇಹಿತರಿದ್ದರೆ ಅವ್ರಿಗೂ ಕೂಡ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಸರ್ಟಿಫಿಕೇಟ್ ತಲೆನೋವು, NRI ಆಸ್ತಿಗಳು ಲಾಕ್. ಸ್ನೇಹಿತರೆ, ಸಕ್ಸೆಷನ್ ಸರ್ಟಿಫಿಕೇಟ್ ಇದೊಂದು ಮಿಸ್ಸಿಂಗ್ ಡಾಕ್ಯುಮೆಂಟ್ನಿಂದಾಗಿ NRIಗಳು ಭಾರತದಲ್ಲಿರೋ ತಮ್ಮ ಪೂರ್ವಜರ ಆಸ್ತಿಯನ್ನು ಕಳ್ಕೊಳ್ಳೋ ಆತಂಕ ಇದೆ. ಇತ್ತೀಚೆಗೆ ಇದ್ರ ಬಗ್ಗೆ ಲಿಂಕ್ಡ್ಇನ್ನಲ್ಲಿ ಒಂದು ಪೋಸ್ಟ್ ಭಾರಿ ವೈರಲ್ ಆಗಿತ್ತು. ಕೋಟಿ ಕೋಟಿ ಲೆಕ್ಕದಲ್ಲಿ NRIಗಳು ಆಸ್ತಿ ಕಳ್ಕೊಳ್ತಿದ್ದಾರೆ ಅಂತ ಡಿಸ್ಕಷನ್ ಆಗಿತ್ತು ಲಿಂಕ್ಡ್ಇನ್ನಲ್ಲಿ. ಹಾಗಿದ್ರೆ ಈ ಸಕ್ಸೆಷನ್ ಸರ್ಟಿಫಿಕೇಟ್ ಅಂದ್ರೆ ಏನು? ಸಕ್ಸೆಷನ್ ಸರ್ಟಿಫಿಕೇಟ್ ಸಿವಿಲ್ ಕೋರ್ಟ್ಗಳು ಕೊಡೋ ಒಂದು ದಾಖಲೆ. ಅದರಲ್ಲೂ ಒಬ್ಬ ವ್ಯಕ್ತಿ ಮೃತಪಟ್ಟ ನಂತರ ಅವರ ಉತ್ತರಾಧಿಕಾರಿಗಳಿಗೆ ಲೀಗಲ್ ಏರ್ಸ್ಗೆ ಕೊಡುವಂತಹ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ಇದ್ರೆ ಯಾರೊಬ್ಬ ವ್ಯಕ್ತಿಯ ಲೀಗಲ್ ಏರ್ ಆಗಿರ್ತಾರೋ ಅವರಿಗೆ ತಮ್ಮ ಪೂರ್ವಜರ ಮೂವೇಬಲ್ ಪ್ರಾಪರ್ಟಿ ಅಥವಾ ಚರಾಸ್ತಿ, ಉದಾಹರಣೆಗೆ ಬ್ಯಾಂಕ್ ಅಕೌಂಟ್ ಮತ್ತು ಫ್ಯಾಮಿಲಿ ಫಂಡ್ಗಳಲ್ಲಿರೋ ಪೂರ್ವಜರ ಹಣ, ಸೆಕ್ಯೂರಿಟೀಸ್ ಅಂದರೆ ಷೇರುಗಳು, ಆ ರೀತಿಯ ಇನ್ವೆಸ್ಟ್ಮೆಂಟ್ಸ್, ಅದೇ ರೀತಿ ಸಾಲ, ಹೀಗೆ ಪೂರ್ವಜರ ಎಲ್ಲ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಅಧಿಕಾರ ಪಡ್ಕೊಳ್ಳೋಕೆ, ಪೊಸೆಷನ್ ಪಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಅದರಲ್ಲೂ ಒಂದು ವೇಳೆ ಪೂರ್ವಜರು ಯಾವುದೇ ವಿಲ್ ಬರೆಯದೆ ತೀರ್ಕೊಂಡಿದ್ರೆ ಅವರ ಮೂವೇಬಲ್ ಅಸೆಟ್ಗಳ ಮೇಲೆ ಅಧಿಕಾರ ಕ್ಲೇಮ್ ಮಾಡ್ಕೊಳ್ಳೋಕೆ ಈ ಸಕ್ಸೆಷನ್ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟ್. ಭಾರತದ ಉತ್ತರಾಧಿಕಾರ ಕಾಯ್ದೆ ಅಡಿಯಲ್ಲಿ ಈ ಸಕ್ಸೆಷನ್ ಸರ್ಟಿಫಿಕೇಟ್ನ ಸಿವಿಲ್ ಕೋರ್ಟ್ಗಳು ಇಶ್ಯೂ ಮಾಡ್ತವೆ. ಹಾಗಿದ್ರೆ NRIಗಳಿಗೆ ಏನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ? ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ? ಸಕ್ಸೆಷನ್ ಸರ್ಟಿಫಿಕೇಟ್ ಪಡ್ಕೊಳ್ಳೋದು ಅಷ್ಟು ಕಷ್ಟನಾ? ಇದರ ಪ್ರೊಸೀಜರ್ ಏನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಭಾರತದಲ್ಲಿರೋ ನಿಮ್ಮ ಪೋಷಕರ ಆಸ್ತಿಯನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಅವರ ಜೀವನಕ್ಕೆ, ಅವ್ರು ಬದುಕಿರಬೇಕಾದ್ರೆ ಅವರ ಜೀವನಕ್ಕೆ ಸೆಕ್ಯೂರಿಟಿ ಕೊಡೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಪ್ರತಿ NRI ಕೂಡ ತಮ್ಮ ಕುಟುಂಬದ ಆರ್ಥಿಕ ಭದ್ರತೆಗೆ ಟರ್ಮ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಮಾಡಿಸ್ಕೊಳ್ಳೋದು. ಅದರಲ್ಲೂ ಭಾರತದಲ್ಲಿ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಅರ್ಧಕ್ಕರ್ಧ ದುಡ್ಡು ಉಳಿಸಬಹುದು. UAE, UKಗಿಂತ 30-50% ಕಡಿಮೆ ಪ್ರೈಸ್ ನಲ್ಲಿ ಭಾರತದಲ್ಲಿ NRI ಟರ್ಮ್ ಪ್ಲಾನ್ಗಳು ಸಿಗ್ತಿವೆ. ತಿಂಗಳಿಗೆ ಬರೀ 600-700 ರೂಪಾಯಿಗೆಲ್ಲ 2 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ ಅಲ್ಲಿಂದ ಶುರುವಾಗುತ್ತೆ. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಏಜ್ ಆದಂಗೂ ಕೂಡ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರೀಮಿಯಂ. ಸೊ ದುರದೃಷ್ಟಕರ ಸನ್ನಿವೇಶ ನಡೆದು ಒಂದ್ ವೇಳೆ ದುಡಿತಾ ಇರೋ ವ್ಯಕ್ತಿ ಇಲ್ಲ ಅಂತ ಆದ್ರೆ, ಅವರನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಭಾರತದಲ್ಲಿರೋ ಅವರ ಫ್ಯಾಮಿಲಿಗೆ ಇದು ದೊಡ್ಡ ಪ್ರೊಟೆಕ್ಷನ್ ಕೊಡುತ್ತೆ. ಲಂಸಮ್ ಅಮೌಂಟ್ ನ ಪ್ರೊಟೆಕ್ಷನ್ ಕೊಡುತ್ತೆ. ಭಾರತದ ಟರ್ಮ್ ಪ್ಲಾನ್ಸ್ ವರ್ಲ್ಡ್ ವೈಡ್ ಕವರೇಜ್ ಕೂಡ ಕೊಡ್ತಾ ಇದಾವೆ. ಜಸ್ಟ್ ಫೋನ್ ಕಾಲ್ ಅಥವಾ ವಿಡಿಯೋ ಕಾಲ್ ವೆರಿಫಿಕೇಶನ್ ಮೂಲಕ ಟರ್ಮ್ ಪ್ಲಾನ್ಸ್ ನ ಬೈ ಮಾಡಬಹುದು. 99 ವರ್ಷದ ಏಜ್ ವರೆಗೆ, ಅಂದ್ರೆ ಆಲ್ಮೋಸ್ಟ್ ಇಡೀ ಲೈಫ್ ಟೈಮ್ ವರೆಗೂ ಕೂಡ 5 ಕೋಟಿ ರೂಪಾಯಿ ತನಕವೂ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಸ್ ಇದಾವೆ. ಒಂದ್ ವೇಳೆ ಪಾಲಿಸಿ ಹೋಲ್ಡರ್ ಮೃತಪಟ್ಟರೆ ಇಮಿಡಿಯೇಟ್ ಆಗಿ ಆ ಹಣ ಕುಟುಂಬಕ್ಕೆ ಸಿಗುತ್ತೆ. ಅವರ ಲೈಫ್ ಸೆಕ್ಯೂರ್ ಆಗುತ್ತೆ. ಜೊತೆಗೆ ನೀವೇನಾದ್ರೂ ಲಿಮಿಟೆಡ್ ಪೇ ಪ್ಲಾನ್ ತಗೊಂಡ್ರೆ ಬರೀ 10 ವರ್ಷ ಪ್ರೀಮಿಯಂ ಕಟ್ಟಿ ಆಮೇಲೆ ಲೈಫ್ ಟೈಮ್ ಕವರೇಜ್ ಪಡ್ಕೋಬಹುದು. ಸೊ ನೀವು NRI ಆಗಿದ್ದು ನಿಮಗೆ NRI ಟರ್ಮ್ ಪ್ಲಾನ್ಗಳಲ್ಲಿ ಆಸಕ್ತಿ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ, ಅದನ್ನು ನೀವು ಚೆಕ್ ಮಾಡಬಹುದು. ಹಾಗೆ ಆನ್ಯುವಲ್ ಮೋಡ್ ಡಿಸ್ಕೌಂಟ್ ಆಪ್ಷನ್ಸ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ. ಸ್ನೇಹಿತರೆ, ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಸಕ್ಸೆಷನ್ ಸರ್ಟಿಫಿಕೇಟ್ಗೆ ಪರದಾಟ. NRIಗಳು ಭಾರತಕ್ಕೆ ಬಂದು ಅವರ ಪೂರ್ವಜರ ಆಸ್ತಿ ಕ್ಲೇಮ್ ಮಾಡಿ ರಿಜಿಸ್ಟರ್ ಮಾಡಿಸೋಕೆ ಹೋಗ್ತಿದ್ದ ಹಾಗೆ ಸಕ್ಸೆಷನ್ ಸರ್ಟಿಫಿಕೇಟ್ ಕೊಡಿ ಅಂತ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಆದರೆ ಈ ಸರ್ಟಿಫಿಕೇಟ್ ಪಡ್ಕೊಳ್ಳೋದಕ್ಕಿಂತ ದೊಡ್ಡ ತಲೆನೋವು ಇನ್ನೊಂದಿಲ್ಲ. ಸರ್ಟಿಫಿಕೇಟ್ ಸಿಗೋ ಪ್ರೋಸೆಸ್ ಬಹಳ ಸ್ಲೋ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪೂರ್ವಜರ ಆಸ್ತಿ ಇದೆ, ಅದರ ಮೇಲೆ ಪೊಸೆಷನ್ ಪಡ್ಕೋಬೇಕು ಅಂದ್ರೆ ನಿಮ್ಮ ಪೂರ್ವಜರು ಎಲ್ಲಿ ವಾಸ ಮಾಡ್ತಾ ಇದ್ರು ಆ ಜಾಗದ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ತಕ್ಷಣ 45 ದಿನಗಳ ನೋಟಿಸ್ ಪೀರಿಯಡ್ ಶುರುವಾಗುತ್ತೆ. ಇದು ಪಬ್ಲಿಕ್ ನೋಟಿಸ್ ಪೀರಿಯಡ್. ನಿಮ್ಮ ಅರ್ಜಿಗೆ ಒಂದು ವೇಳೆ ಯಾರಾದರೂ ತಕರಾರು ಹಾಕಬೇಕು ಅಂದ್ರೆ ಅವ್ರಿಗೂ ಅವಕಾಶ ಇರುತ್ತೆ. ಹಾಗೆ ಬ್ಯಾಂಕ್ಗಳು ನಿಮ್ಮ ಪೂರ್ವಜರ ಅಕೌಂಟ್ಗಳನ್ನು ಡಿಮ್ಯಾಟ್ ಹೋಲ್ಡಿಂಗ್ಸ್ ಅನ್ನು ಕೂಡ ಫ್ರೀಸ್ ಮಾಡಿರ್ತವೆ. ಅಷ್ಟೇ ಅಲ್ಲ, NRIಗಳು ಈ ಪ್ರೊಸೀಜರ್ ಶುರು ಮಾಡೋಕ್ಕೂ ಮುಂಚೆ ಅವರ ವಿದೇಶಿ ಡಾಕ್ಯುಮೆಂಟ್ಗಳನ್ನು ಅಪೋಸ್ಟಲ್ ಮಾಡಬೇಕು. ಅಂದರೆ ಆ ಡಾಕ್ಯುಮೆಂಟ್ಸ್ ಭಾರತದಲ್ಲಿ ವ್ಯಾಲಿಡ್ ಅಂತ ಪ್ರೂವ್ ಮಾಡೋಕೆ ಸರ್ಟಿಫಿಕೇಟ್ ತಗೋಬೇಕು. ಹಾಗೆ ಒಂದು ವೇಳೆ ಆ NRI ಭಾರತಕ್ಕೆ ಬರೋಕೆ ಆಗ್ತಿಲ್ಲ ಅಂದರೆ ಅವರ ಪರವಾಗಿ ಕೋರ್ಟ್ಗೆ ಬರೋಕೆ ಮತ್ತೊಬ್ಬರಿಗೆ ಪವರ್ ಆಫ್ ಅಟಾರ್ನಿ ಕೊಡಬೇಕು. ಹಾಗೆ ಕೋರ್ಟ್ನಲ್ಲಿ ಮೊದಲು ಸಲ್ಲಿಸೋ ಅರ್ಜಿ ಅಷ್ಟೇ ಅಲ್ಲ, ಪ್ರೊಸೀಜರ್ ಶುರುವಾದ ಮೇಲೆ ಸಾಕಷ್ಟು ಅರ್ಜಿಗಳನ್ನು ಹಾಕಬೇಕಾಗತ್ತೆ. ಇದ್ರ ಜೊತೆಗೆ ಖರ್ಚು, ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೋರ್ಟ್ ಫೀಸ್, ಲಕ್ಷ ಖರ್ಚು. ಉದಾಹರಣೆಗೆ ಡೆಲ್ಲಿದ ಎಕ್ಸಾಂಪಲ್ ಕೊಡ್ತೀವಿ. ಕೋರ್ಟ್ ಫೀಸ್ ಎಸ್ಟೇಟ್ ವ್ಯಾಲ್ಯೂನ 4% ಇದೆ. ಅಂದರೆ ಅಕೌಂಟ್ನಲ್ಲಿ 1 ಕೋಟಿ ಇದ್ರೆ 4 ಲಕ್ಷ ಕೋರ್ಟ್ ಫೀಸೇ ಆಗುತ್ತೆ.
ಇದು ಕೇವಲ ಕೋರ್ಟ್ ಫೀಸ್, ಲಾಯರ್ ಫೀಸ್ ಬೇರೆನೇ ಇದೆ. ಅವರು ಕೂಡ ಪರ್ಸೆಂಟೇಜ್ ಲೆಕ್ಕದಲ್ಲಿ ಫೀಸ್ ತಗೋತಾರೆ. ಸಾಮಾನ್ಯವಾಗಿ 2-5% ಫೀಸ್ ತಗೋತಾರೆ. ಸೊ ಒಂದು ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ 10-20 ಲಕ್ಷ ಖರ್ಚಾಗ್ಬೋದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಹಾಗೆ ಇಷ್ಟೆಲ್ಲ ಪ್ರಾಸೆಸ್ ಮುಗಿಯೋಕೆ ಕನಿಷ್ಠ 6-18 ತಿಂಗಳು ಟೈಮ್ ಬೇಕು. ಹಾಗಿದ್ರೆ ಇಷ್ಟೆಲ್ಲ ಪ್ರಾಸೆಸ್ನಿಂದ ಬಚಾವಾಗೋದು ಹೇಗೆ? ಯಾವ ರೀತಿ ನಮ್ಮ ಪೂರ್ವಜರ ಆಸ್ತಿಯನ್ನು ಸೇವ್ ಮಾಡ್ಕೋಬೋದು? ಸ್ನೇಹಿತರೆ, ಭಾರತದಲ್ಲಿ ಈ ಬ್ಯೂರೋಕ್ರಾಟಿಕ್ ಸಮಸ್ಯೆಗಳು ಇದ್ದೇ ಇರ್ತವೆ. ಈ ಪ್ರಾಸೆಸ್ಗಳೆಲ್ಲ ಯಾವಾಗ ಫಾಸ್ಟ್ ಆಗ್ತಾವೋ ಹೇಳೋಕ್ಕಾಗಲ್ಲ. ಹಾಗಾಗಿ ಒಂದು ವೇಳೆ ನೀವು NRI ಆಗಿದ್ರೆ ಭಾರತದಲ್ಲಿ ನಿಮ್ಮ ತಂದೆ ತಾಯಿಗಳ ಹೆಸರಲ್ಲಿ ಚರಾಸ್ತಿ, ಸ್ಥಿರಾಸ್ತಿ ಏನೇ ಇದ್ರೂ ಕೂಡ ಮುಂದೆ ಅವುಗಳ ಪೊಸೆಷನ್ ಪಡ್ಕೊಳ್ಳೋಕೆ ಈಗಲೇ ತಯಾರಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. 2 ಸಿಂಪಲ್ ಸ್ಟೆಪ್ಸ್ ಇದ್ದಾವೆ. ಒಂದು, ನಿಮ್ಮ ತಂದೆ ತಾಯಿಗಳ ಬ್ಯಾಂಕ್ ಅಕೌಂಟ್, ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್, ಡಿಮ್ಯಾಟ್ ಅಕೌಂಟ್ ಎಲ್ಲ ಕಡೆ ನಾಮಿನಿ ಅಪ್ಡೇಟ್ ಮಾಡಿಸ್ಬಿಡೋದು. ಪ್ರತಿ ಆ್ಯಸೆಟ್ನಲ್ಲೂ ಕೂಡ ನಾಮಿನಿಯಾಗಿ ನಿಮ್ಮ ಅಥವಾ ನಿಮ್ಮ ಮಕ್ಕಳ ಹೆಸರನ್ನು ಅಪ್ಡೇಟ್ ಮಾಡಿಸೋದು. ಹಾಗಂತ ಫೋರ್ಸ್ಫುಲಿ ಹಾಕ್ರಿ, ನಮ್ಮ ಹೆಸರು ಹಾಕ್ರಿ ಅಂತ ಹೇಳೋಕೆ ಹೋದರೆ ಅವ್ರು ಗಾಬರಿ ಆಗ್ಬೋದು. ಏನಕ್ಕೆ ಹಿಂಗೆ ಮಾಡ್ತಿದ್ದ ನೀವು ಅಥವಾ ಮಾಡ್ತಿದ್ದಾಳೆ ಇವಳು ಅಂತ ಪೇರೆಂಟ್ಸಿಗೆ ಗಾಬರಿ ಆಗ್ಬೋದು. ನಿಮ್ಮ ಪೋಷಕರಿಗೆ ಪರಿಸ್ಥಿತಿ ಎಕ್ಸ್ಪ್ಲೇನ್ ಮಾಡಬೇಕು. ಸಕ್ಸೆಷನ್ ಸರ್ಟಿಫಿಕೇಟ್ ಪಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಮನವರಿಕೆ ಮಾಡಿ ನಾಮಿನಿ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಸಿ. ಇವಾಗಿನ ಪೋಷಕರು ಮಾಡಿಸಿರ್ತಾರೆ, ಯಾರು ಮಾಡಿಸಿಲ್ಲ ಅಂದರೆ ಅದನ್ನು ಫಸ್ಟ್ ಮಾಡಿಸಿ. 2ನೇದು, ಪೋಷಕರು ಬದುಕಿದ್ದಾಗಲೇ ನಿಮ್ಮ ಹೆಸರಿಗೆ ವಿಲ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಆ ವಿಲ್ ರಿಜಿಸ್ಟರ್ ಕೂಡ ಆಗಿರಬೇಕು. ಸೊ ಈ ವಿಲ್ ಹಾಗೂ ನಾಮಿನಿ ಡೀಟೇಲ್ ಅಪ್ಡೇಟ್ ಆಗಿದ್ರೆ ಈಸಿಯಾಗಿ ಪ್ರಾಪರ್ಟಿಗಳ ಮೇಲೆ ಪೊಸೆಷನ್ ಪಡ್ಕೋಬಹುದು. ಇದು ಸ್ನೇಹಿತರೆ ಕಡೆಯದಾಗಿ NRI ಟರ್ಮ್ ಪ್ಲಾನ್ಗಳ ಬಗ್ಗೆ ಕ್ವಿಕ್ ರಿಮೈಂಡರ್. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.